ನನ್ನ ಹೆಸರು ಆಕಾಶ್. ನಾನು ಪ್ರತಿದಿನ ಮುಂಜಾನೆ ಪುಣೆಯಿಂದ ನನ್ನ ಕಚೇರಿಗೆ ಹೋಗಲು ಸರ್ಕಾರಿ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದೆ. ಪ್ರತಿದಿನದಂತೆ ಅಂದೂ ಕೂಡ ನಾನು ಬಸ್ ಹತ್ತಿ ಕೊನೆಯ ಸೀಟಿನಲ್ಲಿ ಕುಳಿತೆ. ಬಸ್ ಸ್ವಲ್ಪ ಮುಂದೆ ಹೋಗುತ್ತಿದ್ದಂತೆ ಟಿಕೆಟ್ ನೀಡಲು ಬಂದ ಆ ಹೊಸ ಲೇಡಿ ಕಂಡಕ್ಟರ್ ಅನ್ನು ನೋಡಿ ನನ್ನ ಕಣ್ಣುಗಳು ಸ್ತಬ್ಧವಾದವು. ಅವಳ ಹೆಸರು ಕೋಮಲ್. ಅವಳು ಇತ್ತೀಚೆಗಷ್ಟೇ ಕೆಲಸಕ್ಕೆ ಸೇರಿದ ಹೊಸ ಕಂಡಕ್ಟರ್ ಆಗಿದ್ದಳು. ಇಲಾಖೆಯ ಖಾಕಿ ಯೂನಿಫಾರ್ಮ್ ಧರಿಸಿದ್ದರೂ ಅವಳ ಮುಖದಲ್ಲಿದ್ದ ಮುಗ್ಧತೆ, ಸುಂದರವಾದ ಕಣ್ಣುಗಳು ಮತ್ತು ಆಕರ್ಷಕ ನಗು ಯಾರನ್ನಾದರೂ ಸೆಳೆಯುವಂತಿತ್ತು. ನಾನು ಅವಳ ಹತ್ತಿರ ಹೋಗಿ ಟಿಕೆಟ್ ಕೇಳಿದಾಗ ಅವಳು ಅತ್ಯಂತ ಮೃದುವಾದ ಧ್ವನಿಯಲ್ಲಿ ಮಾತನಾಡಿಸಿ ಟಿಕೆಟ್ ನೀಡಿದಳು. ಚಿಲ್ಲರೆ ಹಣ ಕೊಡುವಾಗ ಅವಳ ಮೃದುವಾದ ಹಸ್ತ ನನ್ನ ಕೈಗೆ ತಾಗಿದಾಗ ನನ್ನ ಇಡೀ ದೇಹದಲ್ಲಿ ವಿಚಿತ್ರವಾದ ರೋಮಾಂಚನ ಉಂಟಾಯಿತು. ಅದರ ನಂತರ ನಾನು ಪ್ರತಿದಿನ ಅವಳದೇ ಬಸ್ಗಾಗಿ ಕಾಯಲು ಆರಂಭಿಸಿದೆ. ಬಸ್ನಲ್ಲಿ ಜನರಿಲ್ಲದ ಸಮಯದಲ್ಲಿ ಅವಳು ನನ್ನ ಸೀಟಿನ ಹತ್ತಿರ ಬಂದು ಮೆಲ್ಲನೆ ಮಾತನಾಡಿಸುತ್ತಿದ್ದಳು. ಅವಳ ಆ ಮೊದಲ ನೋಟ ಮತ್ತು ಮೃದುವಾದ ಮಾತುಗಳಲ್ಲೇ ನನ್ನ ಹೃದಯ ಅವಳತ್ತ ವಾಲಿತು. ಕೆಲವೇ ದಿನಗಳಲ್ಲಿ ನಮ್ಮ ನಡುವಿನ ಪರಿಚಯ ಗಾಢವಾದ ಸ್ನೇಹಕ್ಕೆ ತಿರುಗಿತು. ನಾವು ಮೊಬೈಲ್ ನಂಬರ್ ಬದಲಾಯಿಸಿಕೊಂಡೆವು ಮತ್ತು ರಾತ್ರಿಯಿಡೀ ಮೆಸೇಜ್ ಮಾಡಲಾರಂಭಿಸಿದೆವು. ಅವಳು ತನ್ನ ಕಷ್ಟದ ಜೀವನದ ಬಗ್ಗೆ ನನ್ನೊಂದಿಗೆ ಮುಕ್ತವಾಗಿ ಹಂಚಿಕೊಳ್ಳುತ್ತಿದ್ದಳು. ಅದೊಂದು ಶನಿವಾರದ ತಡರಾತ್ರಿ. ಅದು ಆ ದಿನದ ಕೊನೆಯ ಬಸ್ ಟ್ರಿಪ್ ಆಗಿತ್ತು. ಮಳೆಯ ಕಾರಣದಿಂದ ಬಸ್ನಲ್ಲಿ ಬೇರೆ ಯಾವುದೇ ಪ್ರಯಾಣಿಕರು ಇರಲಿಲ್ಲ. ಡ್ರೈವರ್ ಅಣ್ಣ ಬಸ್ಸನ್ನು ಕೊನೆಯ ಡಿಪೋ ಸ್ಟಾಪ್ನಲ್ಲಿ ಪಾರ್ಕ್ ಮಾಡಿ ಚಹಾ ಕುಡಿಯಲು ದೂರದ ಹೋಟೆಲ್ಗೆ ಹೋಗಿದ್ದರು. ಬಸ್ ಒಳಗೆ ಕೇವಲ ನಾನು ಮತ್ತು ಕೋಮಲ್ ಇಬ್ಬರೇ ಇದ್ದೆವು. ಬಸ್ನ ಒಳಗಿನ ಮಂದ ಬೆಳಕಿನಲ್ಲಿ ವಾತಾವರಣ ತುಂಬಾ ರೋಮಾಂಚಕವಾಗಿತ್ತು. ಕೋಮಲ್ ನನ್ನ ಪಕ್ಕದ ಸೀಟಿನಲ್ಲಿ ಬಂದು ಕುಳಿತಳು. ಆಕಾಶ್, ಇವತ್ತು ತುಂಬಾ ಚಳಿಯಿದೆ ಅಲ್ವಾ ಎಂದು ಹೇಳುತ್ತಾ ನನ್ನ ಹೆಗಲ ಮೇಲೆ ತಲೆಯಿಟ್ಟಳು. ಅವಳ ಆ ಮುಕ್ತ ಸಾಮೀಪ್ಯ ನನ್ನಲ್ಲಿದ್ದ ಕೊನೆಯ ಹತೋಟಿಯನ್ನೂ ಮುರಿಯಿತು. ನಾನು ಮೆಲ್ಲನೆ ಅವಳ ಮುಖವನ್ನು ನನ್ನ ಕೈಗಳಿಗೆ ತೆಗೆದುಕೊಂಡು ಅವಳ ಕೆನ್ನೆಯ ಮೇಲೆ ಮುತ್ತಿಕ್ಕಿದೆ. ಕೋಮಲ್ ಕಣ್ಣುಗಳನ್ನು ಮುಚ್ಚಿಕೊಂಡು ನನ್ನನ್ನು ಮತ್ತಷ್ಟು ಹತ್ತಿರಕ್ಕೆ ಎಳೆದುಕೊಂಡಳು. ಸಮಾಜದ ನಿಯಮಗಳು ಆ ಕ್ಷಣದ ತೀವ್ರ ಆಕರ್ಷಣೆಯಲ್ಲಿ ಮೆಲ್ಲನೆ ಕರಗತೊಡಗಿದವು. 4 ಗೋಡೆಗಳಂತಿದ್ದ ಆ ಖಾಲಿ ಬಸ್ನ ಒಳಗೆ ನಮ್ಮಿಬ್ಬರ ನಡುವೆ ಒಂದು ರಹಸ್ಯ ಶೃಂಗಾರ ಬಾಂಧವ್ಯದ ಕಿಡಿ ಹೊತ್ತಿಕೊಂಡಿತ್ತು. ಆದರೆ ನಾವಿಬ್ಬರೂ ಆ ಮಧುರ ಕ್ಷಣಗಳಲ್ಲಿ ಮುಳುಗಿರುವಾಗಲೇ ಹಠಾತ್ತನೆ ಬಸ್ನ ಮುಂಭಾಗದ ಬಾಗಿಲನ್ನು ಯಾರೋ ಜೋರಾಗಿ ತಟ್ಟು. ಭೀಕರ ಸದ್ದು ಕೇಳಿಸಿತು. ಬಾಗಿಲು ತಟ್ಟಿದ ಸದ್ದು ಕೇಳಿದ ತಕ್ಷಣ ನಾವಿಬ್ಬರೂ ಗಾಬರಿಯಿಂದ ದೂರ ಸರಿದೆವು. ಕೋಮಲ್ ತಕ್ಷಣ ತನ್ನ ಯೂನಿಫಾರ್ಮ್ ಮತ್ತು ಚದುರಿದ ಕೂದಲನ್ನು ಸರಿಪಡಿಸಿಕೊಂಡು ಬಾಗಿಲ ಬಳಿ ಓಡಿದಳು. ಬಾಗಿಲಲ್ಲಿ ನಿಂತಿದ್ದ ವ್ಯಕ್ತಿಯನ್ನು ನೋಡಿ ನಮ್ಮಿಬ್ಬರ ಎದೆ ನಡುಗಿತು. ಅದು ಬೇರೆ ಯಾರೂ ಅಲ್ಲ, ಆ ಬಸ್ನ ಹಿರಿಯ ಡ್ರೈವರ್ ಅಣ್ಣ ಮತ್ತು ಅವರ ಜೊತೆಗೆ ಬಂದಿದ್ದ ಇಲಾಖೆಯ ತನಿಖಾಧಿಕಾರಿ, ಚೆಕಿಂಗ್ ಆಫೀಸರ್. ಅವರು ನಮ್ಮಿಬ್ಬರ ಮುಖದಲ್ಲಿದ್ದ ತಳಮಳವನ್ನು ನೋಡಿ ಅನುಮಾನದಿಂದ, ಕೋಮಲ್, ಬಸ್ ಲೈಟ್ ಆಫ್ ಮಾಡಿ, ಈ ಹುಡುಗನ ಜೊತೆ ಏನು ಮಾಡ್ತಿದ್ದೀಯಾ ಇಲ್ಲಿ ಎಂದು ಗದರಿಸಿದರು. ಕೋಮಲ್ ಹೇಗೋ ಧೈರ್ಯ ತಂದುಕೊಂಡು, ಅಣ್ಣ, ಇವರು ನನ್ನ ಗೆಳೆಯ. ಮಳೆಯಲ್ಲಿ ಸಿಲುಕಿಕೊಂಡಿದ್ದರು, ಅದಕ್ಕೆ ಬಸ್ನಲ್ಲಿ ಆಶ್ರಯ ನೀಡಿದ್ದೆ ಎಂದು ಸುಳ್ಳು ಹೇಳಿ ಪರಿಸ್ಥಿತಿಯನ್ನು ನಿಭಾಯಿಸಿದಳು. ಅಧಿಕಾರಿ ಎಚ್ಚರಿಕೆ ನೀಡಿ ನನ್ನನ್ನು ಅಲ್ಲಿಂದ ಕಳುಹಿಸಿದರು. ಮನೆಗೆ ಬಂದ ನಂತರ ನನ್ನ ಎದೆಯೊಳಗೆ ಅಪರಾಧ ಪ್ರಜ್ಞೆಯ ಗಿಲ್ಟ್, ತೀವ್ರ ಇರಿತ ಕಾಣಿಸಿಕೊಂಡಿತು. ಕೋಮಲ್ ಎಷ್ಟೋ ಕಷ್ಟಪಟ್ಟು ಆ ಸರ್ಕಾರಿ ಕೆಲಸ ಗಿಟ್ಟಿಸಿಕೊಂಡಿದ್ದಾಳೆ. ಕೇವಲ ಒಂದು ಕ್ಷಣದ ದೈಹಿಕ ಆಕರ್ಷಣೆಗಾಗಿ ನಾನು ಅವಳ ಉದ್ಯೋಗ ಮತ್ತು ಚಾರಿತ್ರ್ಯವನ್ನು ಅಪಾಯಕ್ಕೆ ತಳ್ಳುತ್ತಿದ್ದೇನಲ್ಲ ಎಂದು ನನ್ನ ಮನಸ್ಸು ನನ್ನನ್ನು ಚುಚ್ಚಲಾರಂಭಿಸಿತು. ಕ್ಷಣಿಕ ಸುಖ ಮತ್ತು ಕಾಮ ಮನುಷ್ಯನನ್ನು ಕುರುಡನನ್ನಾಗಿ ಮಾಡುತ್ತದೆ, ಆದರೆ ಕಣ್ಣುಗಳು ತೆರೆದಾಗ ಇಡೀ ಬದುಕೇ ನಾಶವಾಗಿ ಹೋಗಿರುತ್ತದೆ. ಸಂಬಂಧಗಳ ಬೆಲೆಯನ್ನು ಸಮಯವಿರುವಾಗಲೇ ಗುರುತಿಸಿ. ಮರುದಿನ ನಾನು ಅವಳನ್ನು ಭೇಟಿಯಾದಾಗ ಕೋಮಲ್ ಒಂಟಿಯಾಗಿ ಕುಳಿತು ಕಣ್ಣೀರು ಹಾಕುತ್ತಿದ್ದಳು. ಅವಳು ಬಿಕ್ಕಿ ಬಿಕ್ಕಿ ಅಳುತ್ತಾ ಹೇಳಿದಳು, ಆಕಾಶ್, ನಿನ್ನೆ ಅಧಿಕಾರಿಗಳಿಗೆ ನಮ್ಮ ಮೇಲೆ ತುಂಬಾನೇ ಅನುಮಾನ ಬಂದಿದೆ. ನನ್ನ ತಂದೆ ಇಲ್ಲದ ಕುಟುಂಬವನ್ನು ಸಾಕಲು ನಾನು ಹಗಲು ರಾತ್ರಿ ಕಷ್ಟಪಟ್ಟು ಈ ಕೆಲಸ ಮಾಡುತ್ತಿದ್ದೇನೆ. ನನ್ನ ತಾಯಿಯ ನಂಬಿಕೆಗೆ ನಾನು ದ್ರೋಹ ಮಾಡಲು ಹೊರಟೆನಲ್ಲ ಎಂದು ನನಗೆ ನನ್ನ ಮೇಲೆಯೇ ಅಸಹ್ಯವಾಗುತ್ತಿದೆ. ನಾವು ಮಾಡಿದ್ದು ತಪ್ಪು ಆಕಾಶ್. ಈ ಕ್ಷಣಿಕ ಆಕರ್ಷಣೆಯಿಂದ ನನ್ನ ಇಡೀ ಬದುಕು ಮತ್ತು ಕುಟುಂಬ ಬೀದಿಗೆ ಬರುತ್ತದೆ ಎಂದಳು. ಅವಳ ಕಣ್ಣೀರು ಅವಳ ಪಶ್ಚಾತ್ತಾಪವನ್ನು ತೋರಿಸುತ್ತಿತ್ತು. ಈ ಬಾರಿ ನನ್ನ ಮನಸ್ಸಿನಲ್ಲಿ ಯಾವುದೇ ತಪ್ಪು ಆಲೋಚನೆ ಬರಲಿಲ್ಲ, ಬದಲಿಗೆ ಅವಳ ಮೇಲಿನ ಗೌರವ ಹೆಚ್ಚಾಯಿತು. ನಾನು ಅವಳ ಕೈಹಿಡಿದು ಶಾಂತವಾಗಿ ಹೇಳಿದೆ, ಕೋಮಲ್, ಪರಿಸ್ಥಿತಿಯ ಭರದಲ್ಲಿ ನಾವಿಬ್ಬರೂ ದಾರಿ ತಪ್ಪಿದ್ದು ನಿಜ. ಆದರೆ ಆ ತಪ್ಪಿನ ಅರಿವಾಗಿ ನಾವು ಸಮಯಕ್ಕೆ ಸರಿಯಾಗಿ ಹಿಂದೆ ಸರಿಯುತ್ತಿರುವುದು ನಮ್ಮ ಸಂಸ್ಕಾರವನ್ನು ತೋರಿಸುತ್ತದೆ. ಇನ್ಮುಂದೆ ನಮ್ಮ ನಡುವೆ ಕೇವಲ ಒಬ್ಬ ಒಳ್ಳೆಯ ಗೆಳೆಯ ಮತ್ತು ಗೆಳತಿಯ ಪವಿತ್ರ ಬಾಂಧವ್ಯ ಮಾತ್ರ ಇರಬೇಕು. ನಿನ್ನ ಕೆಲಸಕ್ಕೆ ಧಕ್ಕೆ ಬರುವ ಯಾವುದೇ ಕೆಲಸವನ್ನು ನಾನು ಮಾಡುವುದಿಲ್ಲ ಎಂದೆ. ನನ್ನ ಮಾತು ಕೇಳಿ ಅವಳ ಮುಖದಲ್ಲಿ ಹೊಸದೊಂದು ನೆಮ್ಮದಿ ಮೂಡಿತು. ಆಗ ಮತ್ತೊಂದು ಮರಾಠಿ ಸುವಿಚಾರ ನೆನಪಿಗೆ ಬಂತು.
ತಪ್ಪುಗಳಾಗುವುದು ಮಾನವ ಸ್ವಭಾವ, ಆದರೆ ಸಮಯಕ್ಕೆ ಸರಿಯಾಗಿ ತನ್ನನ್ನು ತಾನು ಸರಿದೂಗಿಸಿಕೊಂಡು ಸನ್ಮಾರ್ಗಕ್ಕೆ ಬರುವುದೇ ನಿಜವಾದ ಜಾಣ್ಮೆ. ವರ್ಷಗಳು ಉರುಳಿದವು. ನಾನು ನನ್ನ ವೃತ್ತಿಜೀವನದಲ್ಲಿ ಉತ್ತಮ ಸ್ಥಾನಕ್ಕೆ ತಲುಪಿದೆ. ಕೋಮಲ್ ಕೂಡ ಇಲಾಖೆಯ ಪರೀಕ್ಷೆಗಳನ್ನು ಬರೆದು ಪ್ರಮೋಷನ್ ಪಡೆದು ಉನ್ನತ ಅಧಿಕಾರಿಯಾದಳು. ನಮ್ಮ ನಡುವಿನ ಆ ಹಳೆಯ ರಹಸ್ಯ ಕಹಿ ನೆನಪು ಈಗ ಸಂಪೂರ್ಣವಾಗಿ ಮರೆತುಹೋಗಿತ್ತು. ಈಗ ಇಬ್ಬರ ನಡುವೆ ಕೇವಲ ಪರಿಶುದ್ಧವಾದ ಗೌರವ ಮಾತ್ರ ಉಳಿದುಕೊಂಡಿತ್ತು. ನನ್ನ ಪ್ರಾಮಾಣಿಕತೆ ಮತ್ತು ಜವಾಬ್ದಾರಿಯುತ ನಡತೆಯನ್ನು ಮೆಚ್ಚಿದ ಕೋಮಲ್ ಅವರ ತಾಯಿ ತಾವೇ ಮುಂದೆ ನಿಂತು ಕೋಮಲ್ ಪ್ರಸ್ತಾಪವನ್ನು ನನ್ನ ಕುಟುಂಬದ ಮುಂದೆ ಇಟ್ಟರು. ನಮ್ಮಿಬ್ಬರ ಸಂಸ್ಕಾರ ಮತ್ತು ಧರ್ಮಕ್ಕೆ ಸಂದ ಜಯವಿದು. ಮದುವೆಯ ಮಂಟಪದಲ್ಲಿ ಕೋಮಲ್ ಖಾಕಿ ಯೂನಿಫಾರ್ಮ್ ಬದಲಿಗೆ ಸುಂದರವಾದ ಮದುವೆಯ ಸೀರೆಯನ್ನು ಉಟ್ಟು ದೇವತೆಯಂತೆ ಕಂಗೊಳಿಸುತ್ತಿದ್ದಳು. ಅವಳು ನನ್ನ ಕೈಹಿಡಿದು, ಅಂದು ನೀನು ನನ್ನನ್ನು ತಪ್ಪು ಹಾದಿಯಿಂದ ತಡೆದು ಗೌರವ ನೀಡಿದ್ದಕ್ಕೆ ಇಂದು ನಾನು ನಿನ್ನ ಹೆಂಡತಿಯಾಗಿ ನಿಲ್ಲುವ ಅದೃಷ್ಟ ಸಿಕ್ಕಿತು ಎಂದಾಗ ನನ್ನ ಕಣ್ಣುಗಳು ತುಂಬಿ ಬಂದವು. ನಾವು ಅಂದು ಆ ಕತ್ತಲೆಯ ಹಾದಿಯಲ್ಲಿ ಕಳೆದು ಹೋಗದೆ ಸಮಯಕ್ಕೆ ಸರಿಯಾಗಿ ಪ್ರಾಯಶ್ಚಿತ್ತದ ಬೆಳಕಿನತ್ತ ಹೆಜ್ಜೆ ಹಾಕಿದ್ದಕ್ಕೆ ಇಂದು ನಮ್ಮಿಬ್ಬರ ಕುಟುಂಬಗಳು ಸಮಾಜದ ಮುಂದೆ ತಲೆ ಎತ್ತಿ ಗೌರವದಿಂದ ಸುಖವಾಗಿ ಬಾಳಲು ಸಾಧ್ಯವಾಗಿದೆ. ಜೀವನದಲ್ಲಿ ಒಂಟಿತನ ಅಥವಾ ಕ್ಷಣಿಕ ಆಕರ್ಷಣೆಯ ಬಲದಿಂದ ನಮ್ಮ ಮನಸ್ಸು ತಪ್ಪು ಹಾದಿಯತ್ತ ವಾಲುವುದು ಸಹಜ. ಆದರೆ ಆ ಕ್ಷಣಿಕ ಸುಖಕ್ಕಾಗಿ ಹೆತ್ತವರ ನಂಬಿಕೆ, ಸಂಸ್ಕಾರ ಮತ್ತು ಭವಿಷ್ಯದ ಪವಿತ್ರತೆಯನ್ನು ಪಣಕ್ಕಿಡಬಾರದು. ತಪ್ಪಿನ ಅರಿವಾಗಿ ಸಮಯಕ್ಕೆ ಸರಿಯಾಗಿ ಹಿಂದೆ ಸರಿಯುವುದು ಮತ್ತು ಪವಿತ್ರತೆಯ ಸನ್ಮಾರ್ಗವನ್ನು ಆರಿಸಿಕೊಳ್ಳುವುದು ಅತ್ಯಂತ ಮುಖ್ಯ. ನಂಬಿಕೆಯನ್ನು ಕಾಪಾಡಿಕೊಂಡರೆ ಮಾತ್ರ ಬದುಕಿನಲ್ಲಿ ಶಾಶ್ವತ ನೆಮ್ಮದಿ ಮತ್ತು ನಿಜವಾದ ಗೌರವ ಸಿಗಲು ಸಾಧ್ಯ. ಕಥೆ ಸಂಪೂರ್ಣ ಸಮಾಪ್ತ. ಧನ್ಯವಾದಗಳು. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮುಂದಿನ ಭಾಗದ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಅನ್ನು ಖಂಡಿತ ಒತ್ತಿ. ಜೈ ಕರ್ನಾಟಕ.